ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ಬಹಳ ಸಂತೋಷ ಪಡ್ತೇನೆ. ನಾವು ಇತ್ತೀಚೆಗೆ ಅನೇಕ ದಿವಸಗಳಿಂದ ಗುಡ್ ಫ್ರೈಡೇ ತನಕ ನಾವು ಶಿಲುಬೆಯ ಬಗ್ಗೆ ಧ್ಯಾನ ಮಾಡ್ತಿದ್ದೇವೆ, ಧ್ಯಾನ ಮಾಡಲಿದ್ದೇವೆ. ಇವತ್ತು ಕೂಡ ಆ ರೀತಿಯಾಗಿ ಶಿಲುಬೆಯ ಉಪದೇಶದಿಂದ ಸತ್ಯವೇದ ಪುಸ್ತಕದಲ್ಲಿ ಯೇಸು ಕ್ರಿಸ್ತನು ಆತನು ಪಟ್ಟಂಥ ಪಾಡುಗಳು, ಆತನನ್ನು ಕೊಂದು ಹಾಕಿದರು, ಅಷ್ಟು ವೇದನೆ ಪಡಿಸಿದರು, ಅದನ್ನೆಲ್ಲವನ್ನು ಕೂಡ ನಾವು ಕೆಲವು ಮೂವಿಗಳಲ್ಲಿ ಪ್ಯಾಷನ್ ಆಫ್ ಕ್ರೈಸ್ಟ್ ಎಂಬುದಾಗಿ ಹೇಳ್ತಾರಲ್ಲ, ಅದನ್ನು ನಾವು ನೋಡಬೇಕಾದ್ರೆ ಬಹಳ ಸುಂದರವಾಗಿ ಅದು ಚಿತ್ರಿಸಲ್ಪಟ್ಟಿದೆ, ಅದು ಘೋರವಾಗಿದೆ. ಆದರೆ ಯೇಸು ಕ್ರಿಸ್ತನು ಎಷ್ಟು ಪಾಡುಗಳನ್ನು ಪಟ್ಟ ಎಂಬುದನ್ನು ಅದನ್ನು ನೋಡಿ ನಾವು ತಿಳ್ಕೊಬೋದು. ಒಂದು ವೇಳೆ ನಿಮಗೆ ಸಾಧ್ಯತೆ ಇರುವುದಾದರೆ ದಿ ಪ್ಯಾಷನ್ ಆಫ್ ಕ್ರೈಸ್ಟ್ ಆ ಒಂದು ಚಲನಚಿತ್ರವನ್ನು ಕೂಡ ನೀವು ನೋಡ್ರಿ. ಯೇಸು ಕ್ರಿಸ್ತನ ಪ್ರೀತಿಯನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಸೊ ಇಂದಿನ ನಿರೀಕ್ಷೆ ಕೊಡುವಂಥ ಆ ಶಿಲುಬೆಯ ಬಗ್ಗೆ ಇರುವಂಥ ಉಪದೇಶದ ವಾಕ್ಯ 1 ಯೋಹಾನ 2ನೇ ಅಧ್ಯಾಯ, ಆ 2ನೇ ಅಧ್ಯಾಯದ 1 ಮತ್ತು 2 ವಾಕ್ಯಗಳು. ದ ಬುಕ್ ಆಫ್ ಫಸ್ಟ್ ಎಪಿಸಲ್ ಆಫ್ ಸೈಂಟ್ ಜಾನ್ ಚಾಪ್ಟರ್ 2 ವರ್ಸಸ್ 1 and 2. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲ, ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಆಮೇನ್. ನೋಡ್ರಿ, ಅದ್ಭುತವಾದಂಥ 2 ವಾಕ್ಯಗಳು. ಈಗ ರೋಗ ನಿವಾರಣಾ ಮದ್ದು ನೋಡ್ರಿ, ಡಾಕ್ಟ್ರು ಅವ್ರ ಹತ್ರ ಹೋಗಬೇಕಾದ್ರೆ ಸಬ್ಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ಮೆಡಿಕಲ್ ಶಾಪಲ್ಲಿ ನಮಗೆ ಸಿಗುತ್ತದೆ. ರೋಗದಲ್ಲಿ ನಾನಾ ರೀತಿಯಾದಂಥ ರೋಗಗಳು ಉಂಟು. ಕ್ಯಾನ್ಸರ್ ರೋಗ, ಆರ್ಥರೈಟಿಸ್ ರೋಗ, ಏಡ್ಸ್ ರೋಗ ಎಂಬುದಾಗಿ ಎಷ್ಟೋ ರೋಗಗಳು ಉಂಟು. ರೋಗ ನಿವಾರಣಾ ಮದ್ದು ಅಂದರೆ ಆ ಮದ್ದನ್ನು ನಾವು ತೆಗೆದುಕೊಳ್ಳುವಾಗ ರೋಗದಿಂದ ನಮಗೆ ಬಿಡುಗಡೆ ಸಿಗ್ತದೆ. ನೋಡ್ರಿ, ಅದೇ ರೀತಿಯಾಗಿ ನಾನು ಹಾಕ್ಕೊಂಡಿರುವಂಥ ಬಟ್ಟೆ, ಈ ಬಟ್ಟೆಯ ಈ ಕೊಳಕನ್ನು ನಿವಾರಿಸುವಂಥ ಪೌಡ್ರುಗಳು ಸಿಗ್ತದೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ತುಂಬ ಫೇಮಸ್ ಆದಂಥ ಒಂದು ಅಡ್ವರ್ಟೈಸ್ಮೆಂಟು ವಾಷಿಂಗ್ ಪೌಡರ್ ನಿರ್ಮಾ ಅಲ್ವಾ. ಅದು ಒಂದು ಹುಡುಗಿ ಬಂದು ಸುತ್ತಾಳೆ, ಅದು ವಾಷಿಂಗ್ ಪೌಡರ್, ಆ ಪೌಡ್ರನ್ನು ಹಾಕಿದ್ರೆ ಬಟ್ಟೆಯಲ್ಲಿರುವಂಥ ಕೊಳಕೆಲ್ಲ ಹೋಗ್ತದೆ, ಶುಭ್ರವಾಗ್ತದೆ ಎಂಬುದಾಗಿ. ರೋಗ ನಿವಾರಣೆಗೆ ಮದ್ದುಗಳಿದೆ. ಬಟ್ಟೆ ಕೊಳಕು ನಿವಾರಣೆ ಮಾಡುವುದಕ್ಕಾಗಿ ಕೆಲವು ವಾಷಿಂಗ್ ಪೌಡ್ರುಗಳಿದೆ. ಆದರೆ ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ, ಪಾಪ ನಿವಾರಣಕ್ಕೆ ಏನು ಮದ್ದಿದೆ? ಪಾಪದ ಕೊಳಕು ಹೋಗುವುದಕ್ಕೆ ಯಾವ ಪೌಡರ್ ಇದೆ, ಯಾವ ವಾಷಿಂಗ್ ಪೌಡ್ರ್ ಇದೆ? ಇವತ್ತು ಲೋಕದಲ್ಲಿ ಅನೇಕ ಜನರು ಗೊತ್ತಿಲ್ಲ. ಆದರೆ ಇಲ್ಲಿ ವಾಕ್ಯ ಇಲ್ಲಿ ಹೇಳ್ತದೆ, ಪಾಪ ನಿವಾರಣಕ್ಕೆ ಒಂದು ಮದ್ದು, ಒಂದು ಪರಿಹಾರ ಏನಂತ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ನಾಮ, ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಪಟ್ಟಂಥ ಅಷ್ಟೊಂದು ಪಾಡುಗಳು ಯಾಕೆ? ನಮ್ಮನ್ನು ಪಾಪದಿಂದ ನಿವಾರಣೆ ಮಾಡುವುದಕ್ಕಾಗಿ. ಆಮೇಲೆ ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಆತನ ಯಜ್ಞವಾದ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದ ನಮ್ಮ ಪಾಪ ಮಾತ್ರವಲ್ಲ, ವಾಕ್ಯ ಹೇಳ್ತದೆ ಈ ಲೋಕದಲ್ಲಿರುವಂಥ ಸಮಸ್ತ ಜನರ ಪಾಪ. ನೀವು ಯಾವುದೇ ಜಾತಿಯಾಗಿರಲಿ, ನೀವು ಯಾವುದೇ ಭಾಷೆಯನ್ನಾಡುವವರಾಗಿರಲಿ, ನೀವು ಯಾವುದೇ ಊರಿಗೆ ಸೇರಿದವರಾಗಿರಲಿ, ನೀವು ಯಾವುದೇ ಕುಲ, ಯಾವುದೇ ಮತ, ಯಾವುದೇ ಭೇದ, ನೀವು ಎಂಥವರಾಗಿರ್ರಿ, ಈ ಜಗತ್ತಿನಲ್ಲಿ ಯಾವುದೇ ಖಂಡದಲ್ಲಿ ಜೀವಿಸುವವರಾಗಿರ್ರಿ, ವಾಕ್ಯ ಹೇಳ್ತದೆ ಸಮಸ್ತ ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾದ. ನಮ್ಮ ಪಾಪದಿಂದ ಬಿಡುಗಡೆ ಮಾಡಲು ಯೇಸು ಕ್ರಿಸ್ತನು ಸಹಾಯ ಮಾಡ್ತಾನೆ ಎಂಬುದಾಗಿ 2 ವಾಕ್ಯಗಳು ಅನ್ನುತ್ತದೆ. ಆದ್ದರಿಂದ ಪ್ರಿಯರಾದವರೇ, ಪಾಪ ನಿವಾರಣಕ್ಕಾಗಿ ಏನು ಮಾಡೋದು ಬೇಡ, ಎಲ್ಲೆಲ್ಲೂ ಓಡೋದು ಬೇಡ, ಯಾರ ಕಾಲಿಗೂ ಬೀಳೋದು ಬೇಡ, ಯಾರ್ಯಾರನ್ನೂ ಹುಡ್ಕೋದು ಬೇಡ. ಯೇಸು ಎಂಬ ನಾಮ ಪಾಪದಿಂದ ನಿವಾರಣೆ ಮಾಡುತ್ತದೆ. ಅದಕ್ಕಾಗಿಯೇ ಆತನ ರಕ್ತವನ್ನು ಸುರಿಸಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದ, ಯಜ್ಞವಾದ. ಬಹಳ ಸುಲಭ.
ಯೇಸುವೇ ನನ್ನ ಹೃದಯದಲ್ಲಿ ಬಾ ಸ್ವಾಮಿ, ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ತೊಳೆ ಶುದ್ಧೀಕರಿಸಿ ಎಂಬುದಾಗಿ ಹೇಳಬೇಕಾದ್ರೆ ಆತನ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ಪಾಪದಿಂದ ನಿವಾರಣ ಮಾಡುತ್ತದೆ. ಆಮೇನ್, ಹಲ್ಲೆಲೂಯಾ. ಇದೊಂದು ಅದ್ಭುತವಾದಂಥ ಸಂದೇಶ, ನಮ್ಮ ಜೀವನವನ್ನೇ ತಲೆ ಕೆಳಗಾಗಿ ಬದಲಾಯಿಸುವಂಥ ಸಂದೇಶ. ಪಾಪ ನಿವಾರಣ ಒಂದೇ ನಾಮ. ಲೋಕದಲ್ಲಿ ಸಾವಿರಾರು ಕೋಟಿಗಟ್ಟಲೆ ನಾಮಗಳು ಇದ್ದರೂ ಕೂಡ, ಯಾರ್ಯಾರೋ ದೇವರುಗಳು ಎಂಬುದಾಗಿ ಹೇಳಿದ್ರು ಕೂಡ, ಒಬ್ಬನೇ ಸತ್ಯ ದೇವರು ಯೇಸು ಕ್ರಿಸ್ತನು. ಒಂದೇ ನಾಮ ಪಾಪ ಪರಿಹಾರಕ್ಕೆ ಯೇಸು ಕ್ರಿಸ್ತನು, ಒಂದೇ ರಕ್ತ ಪಾಪದ ಕ್ಷಮಾಪಣೆಗೆ ಯೇಸು ಕ್ರಿಸ್ತನ ರಕ್ತ, ಒಂದೇ ಯಜ್ಞ, ಒಂದೇ ಬಲಿ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದ. ಬೇರೆಲ್ಲೂ ಪಾಪ ನಿವಾರಣ ಇಲ್ಲ. ಹುಡುಕಿದ್ರು ಮಾಯೆ, ಅದು ವ್ಯರ್ಥ. ಶಿಲುಬೆ ಬಲಿಗೆ ಓಡ್ಬನ್ರಿ, ಪಾಪ ನಿವಾರಣೆಯಿಂದ ಶುದ್ಧರಾಗ್ರಿ, ಕ್ಷಮಾಪಣೆಯನ್ನು ಹೊಂದ್ಕೊಳ್ರಿ. ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನದಲ್ಲಿ ಕೂಡ ಸ್ವಾಮಿ, ಸಮಸ್ತ ಲೋಕದ ಜನರ ಪಾಪಕ್ಕಾಗಿ ಶಿಲುಬೆಯಲ್ಲಿ ನೀನು ಯಜ್ಞವಾದೆ. ನಾವೆಲ್ಲರೂ ನಿಮ್ಮ ಬಳಿಗೆ ಬಂದು ಆ ಕ್ಷಮಾಪಣೆಯನ್ನು, ಪಾಪ ನಿವಾರಣೆಯನ್ನು ಹೊಂದಿಕೊಳ್ಳಲು ಸಹಾಯ ಮಾಡು ಸ್ವಾಮಿ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪಾಪ ಪರಿಹಾರ ಯೇಸುವಿನ ನಾಮದಲ್ಲಿ ಮಾತ್ರ, ಪಾಪ ಕ್ಷಮಾಪಣೆ ಯೇಸುವಿನ ರಕ್ತದಲ್ಲಿ ಮಾತ್ರ. ಪರಲೋಕ ರಾಜ್ಯಕ್ಕೆ ಹೋಗುವುದು ಯೇಸುವಿನ ಮಾರ್ಗದಲ್ಲಿ ಮಾತ್ರ. ಬೇರೆ ಎಲ್ಲೂ ಹುಡುಕಿದರು ಅದು ವ್ಯರ್ಥ, ಅದು ಮಾಯೆ. ಗಾಡ್ ಬ್ಲೆಸ್ ಯು. ಆಮೇನ್.